ಆಗ ನನ್ನನ್ನು ಚೇರಪ್ ಮಾಡೋಕ್ಕೆ ಕಾಫಿ ತಂದು ಕೊಟ್ರಿ. ಈಗ ನೀವೇ ಡಲ್ ಆಗಿದ್ದೀರಲ್ಲ, ಏನು ಕೊಡ್ಲಿ? ಏನು ಬೇಡ. ಮುಖ್ಯ ಡಲ್ ಆಗಿದೆಯಾ? ನನಗೆ ಬೇಜಾರಾದಾಗೆಲ್ಲ ನಾನು ಮುದ್ದು ಮುಖನ ನೆನ್ಪು ಮಾಡ್ಕೋತಿದ್ದೆ. ಆಗ ಮೈಯಲ್ಲೆಲ್ಲ 100 ವೋಲ್ಟೇಜ್ ಬರ್ತಾ ಇತ್ತು. ನಾನು ನೀನು ಡಲ್ ಆದರೆ ನಾನು ಡಲ್ ಆಗ್ತೀನಿ. ಎಲ್ಲಿ ಸ್ಮೈಲ್ ಮಾಡು, ಸ್ಮೈಲ್ ಪ್ಲೀಸ್. ದ್ಯಾಟ್ಸ್ ಲೈಕ್ ಅ ಗುಡ್ ಗರ್ಲ್. ನಡಿ ನಡಿ, ಎಲ್ಲರೂ ಬ್ರೇಕ್ಫಾಸ್ಟ್ಗೆ ಕಾಯ್ತಾ ಇರ್ತಾರೆ. ಸುನಂದ ಅವರ ಚೈನು ಬಳೆಗೆ 4,60,000 ರೂಪಾಯಿ. ಈಗ ರಾಜೇಂದ್ರ ಬಾಬು ಕೊಡೋ 10 ಲಕ್ಷ. ಛ, ಸಿಂಧು ಅನ್ನೋ ಅಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ಪ್ರಾಫಿಟು ಬರೀ 14,60,000 ರೂಪಾಯಿ. ಏನಿಲ್ಲ ಅಂದರೂ 50 ಲಕ್ಷ ಆದರೂ ದುಡಿಬಹುದಿತ್ತು. ಎಲ್ಲ ಮುನ್ನ ಮುಚ್ಚಿತು. ಈ ವಿಚಾರವಾಗಿ ಈ ಮನೆಯಿಂದ ಹೇಗಾದರೂ ಪ್ಲ್ಯಾನ್ ಮಾಡಿ ಅಟ್ಲೀಸ್ಟ್ 25 ಲಕ್ಷ ಗಿಟ್ಟಿಸ್ಕೋಬೋದಾ? ಬಟ್ ಹೇಗೆ? ಮೊದಲು ಸಿಕ್ಕದಷ್ಟು ತಗೊಂಡು ಸೇಫ್ ಆಗಿ ಆಮೇಲೆ ಯೋಚನೆ ಮಾಡಿದ್ರೆ ಒಳ್ಳೇದು. ನನಗೆ ಫೋನ್ ಕಾಲ್ ಬಂದಿತ್ತು ಡೆಲ್ಲಿಯಿಂದ. ತುರ್ತಾಗಿ ಹೊರಡಬೇಕು, ಅದಕ್ಕೆ ಹೇಳಿ ಹೋಗೋಣ ಅಂತ ಬಂದೆ. ಇಲ್ಲಿನ ಕೆಲಸ ಎಲ್ಲ ಮುಗಿತಪ್ಪ ರಾಕೇಶ್? ಓ ಇಲ್ಲ ಅತ್ತೆ, ಎಲ್ಲ ಅರ್ಧಂಬರ್ಧ ಹೋಗಿದೆ. ಅದು 2 ಕೆಲಸ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಹಾಗಾಗಿ ಅದನ್ನು ಬಿಡೋ ಹಾಗಿಲ್ಲ, ಇದನ್ನು ಬಿಡೋ ಹಾಗಿಲ್ಲ. ಅದನ್ನು ಫಸ್ಟ್ ಮುಗಿಸಿ ಆಮೇಲೆ ಇದನ್ನು ಮುಗಿಸ್ತೀನಿ. ನಿಂದು ಯಾವಾಗಲೂ ಹೀಗೆ ಅಪ್ಪ, ದಿಢೀರ್ ನಿರ್ಧಾರಗಳು, ಏನು ಮಾಡೋದಕ್ಕಾಗಲ್ಲ. ನೋಡಿ, ಅವ್ರ ಬಗ್ಗೆ ಮಾತಾಡ್ತಿದ್ದೆ, ಅವ್ರದ್ದೇ ಫೋನ್ ಕಾಲು. ಎಕ್ಸ್ಕ್ಯೂಸ್ ಮಿ ಅಂತ.